ನ್ಯೂಸ್, ಇದು ನಿಮ್ಮ ಧ್ವನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ JDSನ ಹಲವು ಪ್ರಮುಖರು. ತಾಲೂಕು ಆಡಳಿತದಿಂದ ಕ್ಯಾಂಡಲ್ ಮಾರ್ಚ್ ಮೂಲಕ ಮತದಾನದ ಜಾಗೃತಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಗಣ್ಣ ಕರಡಿ. ಶಾಸಕ ನಿರ್ಲಕ್ಷ್ಯ, ಜೋಳ ಖರೀದಿಗೆ ಚೀಲದ ಕೊರತೆ. ವೆಂಕಟರಾವ್ ನಾಡಗೌಡ. ಸರ್ವರ್ ಡೌನ್, ಕರೆಂಟ್ ಬಿಲ್ ಕಟ್ಟಲು ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತ ಸಾರ್ವಜನಿಕರು. ವಾರ್ತೆಗಳ ವಿವರ. JDS ಪಕ್ಷದ ಪ್ರಮುಖ ಮುಖಂಡರಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಹಲವು ಪ್ರಮುಖ ಕಾರ್ಯಕರ್ತರು ಇಂದು JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡರು. JDS ಪಕ್ಷದ ಪ್ರಮುಖ ಮುಖಂಡರಾಗಿದ್ದ MD ನಜೀಮುಲ್ಲಾ, ಅಜರ್ ಖಾನ್, ಚಾಂದ್ ಪಾಷಾ, ಪರ್ವೇಶ್, ಮೊಹಮ್ಮದ್ ಎತ್ಮಾರಿ, ಸೊಹೇಲ್ ದೇಸಾಯಿ, ತನ್ವೀರ್ ಹುಸೇನ್, ಸೈಯದ್ ಹಾಜಿ ಮಸ್ತಾನ್, ಆಸಿಫ್ ಗನಿ ಸಾಬ್, ಮುಜಾಫರ್ ಖಾನ್ ಸಾಬ್ ಸೇರಿದಂತೆ ಅನೇಕರು JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಶಾಸಕರಾದ ಹಂಪನಗೌಡ ಬಾದಲಿ ಅವರ ನೇತೃತ್ವದಲ್ಲಿ ಸೇರ್ಪಡೆಯಾದರು. ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಅವರನ್ನು ಗೆಲ್ಲಿಸಲು ಮತ್ತು ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಲು ನಾವೆಲ್ಲರೂ ಒಟ್ಟಾಗಿ ಚುನಾವಣೆ ಮಾಡೋಣ ಎಂದು ಹೇಳಿ ಕಾಂಗ್ರೆಸ್ ಪಕ್ಷದ ಶಾಲು ಹಾಕಿ MD ನಜೀಮುಲ್ಲಾ ಮತ್ತು ಅವರ ಎಲ್ಲ ಗೆಳೆಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾಳಿಂಗಪ್ಪ ವಕೀಲರು, ಮಲ್ಲಿಕಾರ್ಜುನ್ ಪಾಟೀಲ್, ಖಾಜಿ ಮಲ್ಲಿಕ್, ಶೇಖರಪ್ಪ ಗಣಿವಾರ್, H ಭಾಷಾ, ಅನಿಲ್ ಕುಮಾರ್ ವೈ ಸೇರಿದಂತೆ ಅನೇಕರಿದ್ದರು. ಇವತ್ತೇನು ಕೋಮುವಾದ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡ್ರು ಒಂದು ನಿಮಿತ್ತ ಯಾವತ್ತೂ ನಾವು ಜಾತ್ಯತೀತ ವಿಚಾರನ ಇಟ್ಕೊಂಡು ಬಂದಂಥವು ನಾನು. ಹೀಗಾಗಿ JDSನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಬೇಕಾಗ್ಯದ. ಈಗಾಗಲೇ ರಾಹುಲ್ ಗಾಂಧಿಯವರು ಹೇಳಿದಂತೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ಆರಂಭ ಮಾಡಬೇಕು ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನೈಜವಾಗಿ ದೇಶದ ಉಳಿವಿಗಾಗಿ ಒಂದು ಜಾತ್ಯತೀತ ಮನೋಭಾವನೆ ಉಳ್ಳಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಕೋಮುವಾದನ್ನು ಸೋಲಿಸುವಂಥದ್ದು ಭಾಳ ಜರೂರಾಗಿದೆ. ಆ ನಿಟ್ಟಿನಲ್ಲಿ ಹಾಗೂ ಶಾಸಕರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಾನು ಕಾಂಗ್ರೆಸ್ ಸೇರ್ಪಡೆ. ಲೋಕಸಭಾ ಚುನಾವಣೆ ಪ್ರಯುಕ್ತ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ಯಾಂಡಲ್ ಮಾರ್ಚ್ ಮೂಲಕ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಹಾಯಕ ಚುನಾವಣೆ ಅಧಿಕಾರಿಗಳಾದ ಮಹೇಶ್ ಪೋತದಾರ್ ಉದ್ಘಾಟಿಸಿ ಮಾತನಾಡಿ, ಚುನಾವಣೆಯ ಪ್ರಜಾಪ್ರಭುತ್ವ ಹಬ್ಬವಾಗಿದ್ದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಸದೃಢ ಪ್ರಜಾಪ್ರಭುತ್ವಕ್ಕಾಗಿ ಮತದಾನ ಮಾಡಬೇಕೆಂದರು. ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮಾತನಾಡಿ, ಚುನಾವಣೆಯ ಪರ್ವ ದೇಶದ ಗರ್ವ ಎಂಬ ಧ್ಯೇಯವಾಕ್ಯದೊಂದಿಗೆ
ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ದೇಶದಲ್ಲಿ ಪ್ರಾರಂಭವಾಗಿದ್ದು ಸರ್ವರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಪ್ರಸ್ತುತ ಸಾಲಿನಲ್ಲಿ 80% ಅಧಿಕ ಮತ ಚಲಾವಣೆ ನಮ್ಮ ಗುರಿಯಾಗಿದ್ದು ಯಾರೂ ಕೂಡ ಮತದಿಂದ ವಂಚಿತರಾಗಬಾರದು ಎಂದರು. ಪೌರಾಯುಕ್ತ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ಕ್ರಿಪ್ಟ್ ಸಮಿತಿ ರಾಯಚೂರು ಹಾಗೂ ನಗರಸಭೆ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಗರ ವ್ಯಾಪ್ತಿಯ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಶಕ್ತಿಶಾಲಿ ಪ್ರಜಾಪ್ರಭುತ್ವಕ್ಕಾಗಿ ತಪ್ಪದೇ ಮತದಾನ ಮಾಡಬೇಕು. ಮತ ಚಲಾವಣೆ ನಮ್ಮ ಹಕ್ಕು ಮತ್ತು ಕರ್ತವ್ಯವಾಗಿದ್ದು ಉತ್ತಮ ಪ್ರಜಾಪ್ರಭುತ್ವಕ್ಕಾಗಿ ಕಡ್ಡಾಯವಾಗಿ ಮತದಾನ ಮಾಡಿ ದೇಶದ ಹಬ್ಬದಲ್ಲಿ ಪಾಲ್ಗೊಳ್ಳಿ ಎಂದು ಕರೆ ನೀಡಿದರು. ನೂರಾರು ಅಧಿಕಾರಿಗಳು ತಮ್ಮ ಕೈಯಲ್ಲಿ ಮೇಣದ ಬತ್ತಿಗಳನ್ನು ಬೆಳಗಿಸುತ್ತಾ ಮತದಾನ ಜಾಗೃತಿ ಮಾಡಿದ್ದು ವಿಶೇಷವಾಗಿತ್ತು. ಕ್ಯಾಂಡಲ್ ಮಾರ್ಚ್ ತಹಸೀಲ್ದಾರ್ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಬಸವ ವೃತ್ತದವರೆಗೆ ಸಾಗಿ ಪುನಃ ಮಹಾತ್ಮ ಗಾಂಧಿ ವೃತ್ತಕ್ಕೆ ಮತದಾನ ಬೆಳಗು ಎಂಬ ಧ್ಯೇಯದೊಂದಿಗೆ ಜರುಗಿತು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ವೀರಣ್ಣ ಕೆ, ಅಂಬಾದಾಸ್, ಚಂದ್ರಶೇಖರ್ ಹಿರೇಮಠ್, ಲಿಂಗರಾಜ್ ಹೂಗಾರ್, ಅಮರಗುಂಡಪ್ಪ, ಕಿಶನ್ ರಾವ್, PDO ಮೊಹಮ್ಮದ್ ಹನೀಫ್, ವೀರಭದ್ರಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಿಜೆಪಿಯಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ದೊರೆಯದ ಹಿನ್ನೆಲೆ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಾರೆಂಬ ವಿಷಯ ನಿನ್ನೆ ಸಂಜೆಯಿಂದ ಚರ್ಚೆಯ ವಿಷಯವಾಗಿದೆ. ಇದು ನಿಜವೇ? ನಾಳೆ ಸಂಪೂರ್ಣ ಚಿತ್ರ ದೊರೆಯಬಹುದು. ಕಳೆದ 2 ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿದ್ದ ಕರಡಿ ಸಂಗಣ್ಣ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದರು. ಆದರೆ ಈ ಬಾರಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಬೇಸರಗೊಂಡಿದ್ದರು. ತಮ್ಮ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಸಭೆ ಕರೆದು ಚರ್ಚೆ ಮಾಡಿದ್ದರೂ ಸಂಪೂರ್ಣ ಗುಟ್ಟು ಬಿಟ್ಟುಕೊಟ್ಟಿದ್ದಿಲ್ಲ. ಅವರಿಗೆ ರಾಜ್ಯಸಭಾ ಅಥವಾ ವಿಧಾನ ಪರಿಷತ್ ಸ್ಥಾನ ನೀಡುವ ಭರವಸೆ ನೀಡಿ ಅವರ ಬಂಡಾಯವನ್ನು ಶಮನ ಮಾಡಲಾಗಿದೆ ಎಂಬ ಸುದ್ದಿ ಇತ್ತು. JDSನಲ್ಲಿದ್ದ ಕರಡಿ ಸಂಗಣ್ಣ ಅವರನ್ನು ಬಿಜೆಪಿಯಲ್ಲಿದ್ದ ಲಕ್ಷ್ಮಣ ಸವದಿ ಬಿಜೆಪಿಗೆ ಕರೆತಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಗಿಂದ ಸ್ಪರ್ಧೆಗಿಳಿಯುವಂತೆ ಮಾಡುವಲ್ಲಿ ಈ ಹಿಂದೆ ಯಶಸ್ವಿಯಾಗಿದ್ದರು. ಆದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿರುವ ಲಕ್ಷ್ಮಣ ಸವದಿ ಅವರು ನಿನ್ನೆ ಖುದ್ದಾಗಿ ಕರಡಿ ಸಂಗಣ್ಣವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿದ್ದು ಮತ್ತು ಇಂದು ಖುದ್ದಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಕರಡಿ ಸಂಗಣ್ಣವರ ಮನೆಗೆ ಹೋಗಿ ಭೇಟಿ ಮಾಡಿ ನಮಸ್ಕರಿಸಿ ಹಾರ ಹಾಕಿದ ಸುದ್ದಿ ಇಡೀ ಕ್ಷೇತ್ರ ತುಂಬ ಹರಿದಾಡಿದ್ದು, ಕರಡಿ ಸಂಗಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಾರೆಂಬ ಸುದ್ದಿಗೆ ರೆಕ್ಕಪುಕ್ಕ ಸಿಕ್ಕಂತಾಗಿದೆ. ಲಭ್ಯ ಮಾಹಿತಿ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ನಿನ್ನೆ ಭೇಟಿ ಮಾಡಿ ಕಾಂಗ್ರೆಸ್ ಸೇರ್ಪಡೆಗೆ ಸಂಬಂಧಿಸಿದ ಚರ್ಚೆ ನಡೆಸಿದ್ದಾರೆಂದು ಎನ್ನಲಾಗಿದೆ. ಕಾಂಗ್ರೆಸ್ನಿಂದ ಅವರಿಗೆ ಉತ್ತಮ ಸ್ಥಾನಮಾನಗಳನ್ನು ನೀಡುವ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷರಿಂದ ಭರವಸೆ ದೊರಕಿರುವ ಹಿನ್ನೆಲೆಯಲ್ಲಿ ನಾಳೆ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೆ ಬಹುತೇಕ ಮುಹೂರ್ತ ನಿಗದಿಯಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಜೋಳ ಖರೀದಿ ಪ್ರಾರಂಭ ಆಗಿದ್ದರೂ ಖಾಲಿ ಚೀಲದ ಕೊರತೆ ಇದೆ. ಈ ಕುರಿತು ರೈತರು ನಮ್ಮಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಶಾಸಕರು ಮುತುವರ್ಜಿ ವಹಿಸಿಲ್ಲ. ನಾನೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆ ಸರಿಪಡಿಸಲು ತಿಳಿಸಿದ್ದೇನೆ ಎಂದರು. ಶಾಸಕ ಹಂಪನಗೌಡ ಬಾದಲ್ಲಿಯವರು ಜೋಳ ಖರೀದಿಯಲ್ಲಿ ಮುತುವರ್ಜಿ ವಹಿಸದೆ ಕಟಾವು ಮುಗಿದು 4 ತಿಂಗಳ ಕಳೆದರೂ ಸಹ ಖಾಲಿ ಚೀಲಗಳ ಕೊರತೆಯಿಂದ ಇವತ್ತಿಗೂ ಜೋಳ ಖರೀದಿ ಸುಗಮವಾಗಿ ನಡೆಯುತ್ತಿಲ್ಲ. ರೈತರು ನನ್ನನ್ನು ಸಂಪರ್ಕಿಸಿ ತಮ್ಮ ಅಳಲು ತೋಡಿಕೊಂಡರು. ನಾನು ಮೇಲಾಧಿಕಾರಿಗಳಾದ ಆಹಾರ ಇಲಾಖೆ ಕಾರ್ಯದರ್ಶಿಗಳಿಗೆ ನೇರವಾಗಿ ಮಾತನಾಡಿ ಸಿಂಧನೂರಿಗೆ ಸರಿಸುಮಾರು ಇನ್ನೂ 15 ಲಕ್ಷ ಖಾಲಿ ಚೀಲಗಳ ಅವಶ್ಯಕತೆ ಇದೆ ಎಂದು ಮನದಟ್ಟು ಮಾಡಿದ್ದೇನೆಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರು ಹೇಳಿದರು. ಈಗಾಗಲೇ ರೈತರು ಜೋಳ ಕಟಾವು ಮಾಡಿ 4 ತಿಂಗಳಾಗಿದೆ. ಅವರ ಮನೆಯೊಳಗೆ ಜಾಗವಿಲ್ಲದೆ ಬಯಲಿನಲ್ಲಿ ಜೋಳ ಇಟ್ಟಿದ್ದಾರೆ. ಈಗ ಮಳೆ ಬೇರೆ ಬರುತ್ತಿದೆ. ಇದರಿಂದಾಗಿ ಆತಂಕಗೊಂಡ ರೈತರು ಸಂಕಷ್ಟದಲ್ಲಿದ್ದಾರೆಂದು ತಿಳಿಸಿದ ಮೇಲೆ ಇದಕ್ಕೆ ಒಪ್ಪಿ ಏಪ್ರಿಲ್ 17 ನಾಳೆ ಮಧ್ಯಾಹ್ನ ಒಳಗೆ 2 ರಿಂದ 3 ಲಕ್ಷದಷ್ಟು ಖಾಲಿ ಚೀಲಗಳು ಸಿಂಧನೂರು ಸೊಸೈಟಿಗೆ ಬರಲಿವೆ. ರೈತರು ಆದಷ್ಟು ಬೇಗ ಚೀಲಗಳನ್ನು ಪಡೆದು ಜೋಳವನ್ನು ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಎಂದು ವೆಂಕಟರಾವ್ ನಾಡಗೌಡ ವಿನಂತಿ ಮಾಡಿಕೊಂಡರು. ರೈತ ಬಂಧುಗಳೇ, ನಿಮ್ಮ ನಾಡಗೌಡರ ನಮಸ್ಕಾರಗಳು. ಜೋಳ ಖರೀದಿಯಲ್ಲಿ ಶಾಸಕರು ಮುತುವರ್ಜಿ ವಹಿಸದೆ 4 ತಿಂಗಳು ಕಟಾವಾದ ಮೇಲೂ ಚೀಲದ ಕೊರತೆಯಿಂದ ಇವತ್ತಿಗೂ ಜೋಳ ಖರೀದಿ ಸುಗಮವಾಗಿ ನಡೀತಾ ಇಲ್ಲ. ರೈತರು ನನ್ನ ಹತ್ರ ಬಂದು ಹೇಳಿದ ಮೇಲೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅನಿವಾರ್ಯ ಇರುವುದರಿಂದ ನಾನು ನಿನ್ನೆ ಆಹಾರ ಇಲಾಖೆ ಕಾರ್ಯದರ್ಶಿಗಳಿಗೆ ನೇರವಾಗಿ ಮಾತನಾಡಿ ನಮಗೆ ಸಿಂಧನೂರಿಗೆ ಸುಮಾರು 15 ಲಕ್ಷ ಚೀಲಗಳ ಅವಶ್ಯಕತೆ ಇದೆ ಅನ್ನುವುದನ್ನು ಮನದಟ್ಟು ಮಾಡಿದ್ದೇನೆ. ಅವರಿಗೆ ನಾನು ಒತ್ತಾಯ ಮಾಡಿ 4 ತಿಂಗಳಾಗಿ ಜೋಳ ಹೊರಗಡೆ ಇಟ್ಕೊಂಡು ಕೂತಿದ್ದಾರೆ, ಮಳೆ ಬರ್ತಾ ಇದೆ, ಸಂಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಹೇಳಿದ ಮೇಲೆ
ನಾಳೆ ಸಂಜೆವರೆಗೆ ನಾನು ಚೀಲದ ವ್ಯವಸ್ಥೆಗಳನ್ನು ಮಾಡಿಸ್ತೀನಿ ಅಂತ ಹೇಳಿದರು. ಇವತ್ತು ಚೀಲದ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನದ ಒಳಗಾಗಿ ಇಲ್ಲ ನಾಳೆ ಬೆಳಗ್ಗೆ ಅನ್ನೋದರೊಳಗಾಗಿ ಸುಮಾರು 2.5ರಿಂದ 3 ಲಕ್ಷ ಚೀಲ ಸಿಂಧನೂರಿನಾಗೆ ರೈತರಿಗೆ ಬರ್ತವೆ ಸೊಸೈಟಿಗೆ. ಆದಷ್ಟು ಬೇಗ ನೀವು ಆ ಚೀಲಗಳನ್ನು ಪಡೆದು ನಿಮ್ಮ ಜೋಳವನ್ನು ಖರೀದಿ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದಕ್ಕೆ ವಿನಂತಿ ಮಾಡ್ತೇನೆ. ಕರೆಂಟ್ ಬಿಲ್ ಕಟ್ಟಲು ನಗರದ ಜೆಸ್ಕಾಂ ಕಚೇರಿಯಲ್ಲಿ ಜನ ಸಾಲುಗಟ್ಟಿ ನಿಂತಿದ್ದರು. ಯಾಕೆ ಆನ್ಲೈನ್ನಲ್ಲಿ ಕಟ್ಟಬಹುದಲ್ಲ ಎಂದು ಕೇಳಿದರೆ ಅದೇನೋ ಸರ್ವರ್ ಪ್ರಾಬ್ಲಮ್ ಅಂತೆ ಸಾರ್ ಎನ್ನುತ್ತಾರೆ ಸಾಲುಗಟ್ಟಿ ನಿಂತ ಜನ. ಹೌದು, ಇತ್ತೀಚೆಗೆ ಇದು ಹೆಚ್ಚು ಪ್ರಾಬ್ಲಮ್ ಆಗಿದೆ. ಸಾಮಾನ್ಯವಾಗಿ ಮಧ್ಯಮ ಮತ್ತು ಮಧ್ಯಮ ವರ್ಗದ ಜನ ತಮ್ಮ ಕರೆಂಟ್ ಬಿಲ್ಲನ್ನು ಆನ್ಲೈನ್ ಮೂಲಕ ಪಾವತಿಸುತ್ತಾರೆ. ಆದರೆ ಜೆಸ್ಕಾಂ ಕಚೇರಿಯ ಸರ್ವರ್ ಪ್ರಾಬ್ಲಮ್ನಿಂದ ಬಿಲ್ ಕಟ್ಟಿದರೂ ಖಾತೆ ಅಪ್ಡೇಟ್ ಆಗದೆ ಬಾಕಿ ತೋರಿಸ್ತದೆ ಎನ್ನುತ್ತಾರೆ ಸಾರ್ವಜನಿಕರು. ಮೊದಲೇ ಬಿಲ್ಲು ಕಟ್ಟುವ ಜನ ಕಡಿಮೆ, ಅದರಲ್ಲಿ ಬಿಲ್ಲು ಕಟ್ಟಿದರೂ ಈ ತೊಂದರೆ ಇದ್ದರೆ ಹೇಗೆ? ಈ ಕುರಿತು ಇಲಾಖೆಯ ಮುಖ್ಯಸ್ಥರು ಏನು ಮಾಡುತ್ತಿದ್ದಾರೆ? ದಿನಗಂಟಲೆ ಹೇಗೆ ಸರ್ವರ್ ಡೌನ್ ಆಗುತ್ತೆ? ನಿಜವಾದ ತೊಂದರೆ ಏನೆಂದು ತಿಳಿಸುತ್ತಿಲ್ಲ. ಕೂಡಲೇ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಪ್ಪಳ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಎಸ್ ಕ್ಯಾವ್ಟರ್ ಅವರು ಏಪ್ರಿಲ್ 17ರಂದು ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ನಂತರ ಸುಮಾರು ಮಧ್ಯಾಹ್ನ 1 ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ವಿಜಯ ಸಂಕಲ್ಪ ಸಮಾವೇಶ ಅದ್ದೂರಿಯಾಗಿ ನಡೆಯಲಿದೆ. ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ, ಮಾಜಿ ಸಚಿವರಾದ ಬಿ ಶ್ರೀರಾಮುಲು, CT ರವಿ, ಸಂಸದ ವೈ ದೇವೇಂದ್ರಪ್ಪ, ಜನಾರ್ದನ್ ರೆಡ್ಡಿ, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ P ರಾಜೀವ್ ಸೇರಿದಂತೆ ಪಕ್ಷದ ಗಣ್ಯರು ಭಾಗವಹಿಸುತ್ತಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ JDSನ ಹಲವು ಪ್ರಮುಖರು. ತಾಲೂಕು ಆಡಳಿತದಿಂದ ಕ್ಯಾಂಡಲ್ ಮಾರ್ಚ್ ಮೂಲಕ ಮತದಾನದ ಜಾಗೃತಿ. ಕಾಂಗ್ರೆಸ್ ಪಕ್ಷಕ್ಕೆ ಸಂಗಣ್ಣ ಕರಡಿ. ಶಾಸಕ ನಿರ್ಲಕ್ಷ್ಯ, ಜೋಳ ಖರೀದಿಗೆ ಚೀಲದ ಕೊರತೆ. ವೆಂಕಟರಾವ್ ನಾಡಗೌಡ. ಸರ್ವರ್ ಡೌನ್, ಕರೆಂಟ್ ಬಿಲ್ ಕಟ್ಟಲು ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತ ಸಾರ್ವಜನಿಕರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.